ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬಸವ ಜಯಂತಿ ಬಗ್ಗೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಅಕ್ಷಯ ತೃತೀಯ ದಿವಸವೇ ನಾವು ಬಸವ ಜಯಂತಿ ಕೂಡ ಆಚರಣೆ ಮಾಡ್ತೇವೆ. ಅಂದರೆ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ಎಂದು ನಾವು 29ನೇ ತಾರೀಕು ಏಪ್ರಿಲ್ ಮಂಗಳವಾರ ಸಾಯಂಕಾಲ 5:32 ಪ್ರಾರಂಭವಾಗಿರುವಂಥದ್ದು 30ನೇ ತಾರೀಕು ಬುಧವಾರ ಮಧ್ಯಾಹ್ನ 2:12 ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 30ನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ಜೊತೆಯಲ್ಲಿ ಬಸವ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೇವೆ. ಏನಪ್ಪ ಅಂತಂದರೆ ವೈಶಾಖ ಶುದ್ಧ ತದಿಗೆ ಎಂದು ಲಿಂಗಾಯತ ಮತದ ಸ್ಥಾಪಕರಾದ ಬಸವಣ್ಣನವರ ಜನ್ಮದಿನವಾಗಿರೋದ್ರಿಂದ ಅವತ್ತಿನ ದಿವಸ ಬಸವ ಜಯಂತಿ ಅಂತ ನಾವು ಕರಿತೀವಿ. ಹಾಗೆಯೇ ಅಕ್ಷಯ ತೃತೀಯ ದಿವಸವೇ ಬಸವ ಜಯಂತಿಯನ್ನು ಆಚರಣೆ ನಾವು ಮಾಡೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಕ್ಷಯ ತೃತೀಯ ಅಂತಾನೇ ಆಚರಣೆ ಮಾಡ್ತಾರೆ. ಈ ಬಸವ ಜಯಂತಿಯನ್ನು ಲಿಂಗಾಯತರು ಹಾಗೂ ಸರ್ವಧರ್ಮೀಯರ ಅತ್ಯಂತ ಪ್ರಮುಖವಾದ ಹಬ್ಬ ಅಂತಾನೆ ನಾವು ಹೇಳ್ಕೋಬಹುದು. ಹಾಗೆಯೇ ಈ ಬಸವ ಜಯಂತಿ ಆಚರಣೆ ಯಾವಾಗಿಂದ ಶುರುವಾಯಿತಪ್ಪ ಅಂತಂದರೆ 100 ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ವಿರಕ್ತ ಮಠಾಧ್ಯಕ್ಷರಾಗಿರುವ ಮುತ್ತಿಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಅರಡೇಕರ್ ಮಂಜಪ್ಪರವರಿಂದ ಚಾಲನೆ ದೊರೆಯಿತು. ಹಾಗೆಯೇ ಫ್ರೆಂಡ್ಸ್, ಈ ಬಸವ ಜಯಂತಿ ಆಚರಣೆ ಯಾವ ರೀತಿ ಮಾಡ್ತಾರೆ ಅಂತಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅವರವರ ಊರಿನಲ್ಲಿ ಆಗಿರಬಹುದು ಅಥವಾ ಅವರು ಇರುವಂಥ ಒಂದು ಪ್ಲೇಸಲ್ಲಿ ಅವರ ಒಂದು ಜಾಗ ಮಾಡಿಕೊಂಡು ಅಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರವನ್ನು ಇಟ್ಟುಬಿಟ್ಟು ಅಲ್ಲಿ ಅವರ ಅನುಯಾಯಿಗಳಿಂದ ಒಂದು ವಚನಗಳನ್ನು ಹೇಳಿಸೋದು, ಆಮೇಲೆ ಅವತ್ತಿನ ದಿವಸ ಒಂದು ಭಾವಚಿತ್ರ ಇಟ್ಕೊಂಡು ಬಿಟ್ಟು ಮೆರವಣಿಗೆ ಮಾಡೋದು, ಆಮೇಲೆ ಬಸವಣ್ಣನವರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡಿರುವಂಥ ಉಪನ್ಯಾಸಕರಿಂದ ಆದಷ್ಟು ಅವರಿಂದ ವಿಷಯಗಳನ್ನು ತಿಳಿಸಿಕೊಡುವಂಥದ್ದು, ಆಮೇಲೆ ದಾಸೋಹ ನಡೆಸೋದು. ಇದೇ ರೀತಿಯೇ ತುಂಬ ಅವರಿಗೆ ಯಾವ ರೀತಿ ಖುಷಿ ಸಿಗುತ್ತೋ, ಯಾವ ರೀತಿ ಆಚರಣೆ ಮಾಡಬಹುದು ಆ ರೀತಿ ಎಲ್ಲ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಅವತ್ತಿನ ದಿವಸ ಅಂದರೆ ಬಸವಣ್ಣನವರ ಜಯಂತಿ ದಿವಸ ಹಸುಗಳಿಗೆಲ್ಲ ಚೆನ್ನಾಗಿ ಶೃಂಗಾರ ಮಾಡಿ ಆಮೇಲೆ ಮನೆಗೆ ಕರೆದುಕೊಂಡು ಬಂದು ಹಸುಗಳಿಗೆ ಪೂಜೆ ಮಾಡಿ ಆಮೇಲೆ ಹಸುಗಳಿಗೆ ಇಷ್ಟವಾಗುವಂಥ ಬಾಳೆಹಣ್ಣು ಆಗಿರಬಹುದು, ದವಸ ಧಾನ್ಯಗಳು ಅದನ್ನೆಲ್ಲ ತಿನ್ನಿಸುವಂಥ ಪದ್ಧತಿ ಕೂಡ ಕೆಲವೊಂದು ಮನೆಗಳಲ್ಲಿ ಈಗಲೂ ಕೂಡ ಅದನ್ನು ರೂಢಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಬಸವಣ್ಣನವರ ಜಯಂತಿ ದಿವಸ ಇನ್ನೂ ತುಂಬ ಒಳ್ಳೆಯ ಕೆಲಸಗಳನ್ನು ಸಹಾಯ ಮಾಡ್ತಾ ಇರ್ತಾರೆ. ಅಂದರೆ ವೃದ್ಧಾಶ್ರಮಕ್ಕೆ ಹೋಗಿ ಭೇಟಿ ನೀಡೋದು, ಅಲ್ಲಿ ಹೋಗಿ ಅವರಿಗೆ ಇಷ್ಟವಾಗುವಂತಹ ಹಾಲು ಹಣ್ಣು ಮೆಡಿಷನ್ ಎಲ್ಲ ಕೊಡುವಂಥದ್ದು, ಆಮೇಲೆ ಸಾಮೂಹಿಕವಾಗಿ ದಾಸೋಹ ಮಾಡೋದು. ಅದು ಏನಕ್ಕೆ ಅಂತಂದರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಒಂದು ಪದ್ಧತಿಯನ್ನು ಅವರು ಆಚರಣೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಭೇದ ಭಾವ ಮಾಡಬಾರದು, ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಅವರು ರೀತಿ ನಡ್ಕೊಳ್ತಾ ಇದ್ದಾರೆ. ಆಮೇಲೆ ಆಸ್ಪತ್ರೆಗಳಿಗೆ ಹೋಗಿ ಅವರಿಗೆ ಹಾಲು ಹಣ್ಣು ಹಂಚುವಂಥದ್ದು, ಆಮೇಲೆ ಬಡಬಗರಿಗೆ ದಾನ ಮಾಡುವಂಥದ್ದು, ಹಾಗೆಯೇ ಅದರ ಜೊತೆಲಿ ಸಾಮೂಹಿಕವಾಗಿ ಭಜನೆ ಕೂಡ ನಡೆಸ್ತಾ ಇರ್ತಾರೆ. ಆಮೇಲೆ ಮಕ್ಕಳಿಗೆ ಸಾಧ್ಯವಾದಷ್ಟು ಪೆನ್ನು ಪೆನ್ಸಿಲ್ ಮತ್ತು ಪುಸ್ತಕಗಳನ್ನು ದಾನವಾಗಿ ಕೊಡುವಂಥದ್ದು, ಹೀಗೆ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಅವರ ಅವತ್ತಿನ ದಿವಸ ಅಳವಡಿಸಿಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಮಡಿವಾಳ ಮಾಚಯ್ಯ ಮುಂತಾದ ಶಿವಶರಣರು ಕಾಲದಲ್ಲಿ ಜೀವಿಸಿದ್ದಂತಹ ಜಗಜ್ಯೋತಿ ಬಸವಣ್ಣನವರ ಪ್ರಭಾವದ ಕಾರಣ ಈ ಕಾಲವನ್ನು ಬಸವಣ್ಣನವರ ಕಾಲ ಅಂತಲೂ ಕೂಡ ಕರೀತಾರೆ. ಪ್ರತಿಯೊಬ್ಬರು ಕೂಡ ಅವತ್ತಿನ ದಿವಸ ಎಲ್ಲರೂ ಚಿನ್ನ ಬೆಳ್ಳಿ ತಗೊಳ್ಳೋಕೆ ಅಂತ ಇರ್ತಾರೆ. ಬಟ್ ಅವತ್ತು ಅದಕ್ಕಿಂತಲೂ ಮಿಗಿಲಾದದ್ದು ಒಂದಿರುತ್ತೆ. ಏನು ಅಂತಂದರೆ ಯಾರಿಗೆಲ್ಲ ಏನೇನೋ ಅವಶ್ಯಕತೆ ಇರುತ್ತೋ ಅಂಥವರಿಗೆ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಕೈಲಾದಷ್ಟು ನಾವು ದಾನ ಮಾಡೋದ್ರಿಂದ ಖಂಡಿತವಾಗಲೂ ನಮಗೆ ದೇವರ ಅನುಗ್ರಹ ಯಾವಾಗಲೂ ಕೂಡ ನಮ್ಮ ಮೇಲೆ ಇರುತ್ತೆ. ಆಮೇಲೆ ಕೆಲವೊಂದು ಊರುಗಳಲ್ಲೂ ಈಗಲೂ ಕೂಡ ಪದ್ಧತಿ ನಡೆಸಿಕೊಂಡು ಬಂದಿದ್ದಾರೆ. ಅಂದರೆ ಅವತ್ತಿನ ದಿವಸ ಬಸವಣ್ಣನವರ ಒಂದು ಭಾವಚಿತ್ರವನ್ನು ಇಟ್ಟು ಮಕ್ಕಳಿಗೆ ಸ್ಪರ್ಧೆ ಏರ್ಪಡಿಸೋದು, ಅಂದರೆ ವಚನಗಳನ್ನು ಹೇಳಬೇಕು ಅಂತ ವಚನಗಳನ್ನು ತಿಳಿಸಿಕೊಡುವಂಥದ್ದು, ಆಮೇಲೆ ಬಸವಣ್ಣನವರ ವ್ಯಕ್ತಿತ್ವ ಏನಿರುತ್ತೋ ಪ್ರತಿಯೊಂದು ಕೂಡ ಉಪನ್ಯಾಸದ ಮೂಲಕ ಮಕ್ಕಳಿಗಾಗಿ ದೊಡ್ಡವರಿಗಾಗಲಿ ತಿಳಿಸಿಕೊಡುವಂಥದ್ದು, ಹೀಗೆ ತುಂಬ ವಿಷಯಗಳನ್ನು ಅವತ್ತಿನ ದಿವಸ ತುಂಬ ಸಾಮೂಹಿಕವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಳ್ತಾ ಬರ್ತಾರೆ. ಇಷ್ಟಲ್ಲದೆ ಮನೆಯಲ್ಲಿ ಪೂಜೆ ಮಾಡುವಂಥವರು ಮೇ 3ನೇ ತಾರೀಕು ಮಂಗಳವಾರ ಮೇ 30ನೇ ತಾರೀಕು ಅಕ್ಷಯ ತೃತೀಯ ದಿವಸ ಮನೆಯಲ್ಲಿ ಬಸವಣ್ಣನವರ ಫೋಟೋ ಇಟ್ಟು ಪೂಜೆ ಮಾಡುವಂಥವರು ಬಸವಣ್ಣನವರ ಫೋಟೋ ಇಟ್ಟು ಒಂದು ಪ್ರಸಾದವನ್ನು ಮಾಡಿ ಅವತ್ತಿನ ದಿವಸ ತುಂಬ ಸ್ಪೆಷಲ್ ಆಗಿ ಪ್ರತಿಯೊಬ್ಬರೂ ಕೂಡ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ರಸಾಯನ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಅಂದರೆ ಪ್ರಸಾದವನ್ನು
ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ನಿಮಗೆ ಬಸವಣ್ಣನವರ ಫೋಟೋ ಇಟ್ಟು ಪೂಜೆ ಮಾಡದೇ ಇರುವಂಥವ್ರು, ಈಗಾಗಲೇ ನಿಮಗೆ ಕುಬೇರ ಪೂಜೆ ತಿಳಿಸಿಕೊಟ್ಟಿದ್ದೇನೆ, ಲಕ್ಷ್ಮೀ ಅಮ್ಮನವರ ಪೂಜೆ ತಿಳಿಸಿಕೊಟ್ಟಿದ್ದೇನೆ, ತುಂಬ ವಿಧವಾದ ಪೂಜೆ ತಿಳಿಸಿಕೊಟ್ಟಿದ್ದೇನೆ. ಅದರಲ್ಲಿ ನಿಮಗೆ ಯಾವುದು ಸೂಕ್ತನೋ ಆ ಒಂದು ರೀತಿಯ ಪೂಜೆಗಳನ್ನು ಮಾಡಿಕೊಂಡು ಅದರ ಜೊತೆಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಯಾರಿಗೆಲ್ಲ ಸಂತಾನ ಭಾಗ್ಯ ಬೇಕು ಅಂದ್ಕೊಂಡಿರೋರು, ಅವತ್ತು ಮದುವೆ ಆಗಬೇಕು ಅಂದ್ಕೊಂಡಿರೋರು, ಎಸ್ಪೆಷಲಿ ಹಸುಗಳಿಗೆ ಹಸಿ ಮೇವು ಜೊತೆಯಲ್ಲಿ ನೀವು ಅವತ್ತಿನ ದಿವಸ ಏನು ಪ್ರಸಾದ ಮಾಡಿರ್ತೀರ ಆ ಪ್ರಸಾದವನ್ನು ಸ್ವಲ್ಪ ಕೊಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ನೀವು ಆದಷ್ಟು ಅವಲಕ್ಕಿ ಬೆಲ್ಲವನ್ನು ಹಸುವಿಗೆ ಕೊಡೋದನ್ನು ನೀವು ಒಂದು ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳಿ. ಅಕ್ಷಯ ತೃತೀಯ ದಿವಸ ಅಷ್ಟೇ ಅಲ್ಲದೆ ನೀವು ಪ್ರತಿ ಶುಕ್ರವಾರ ನೀವು ಕೊಡ್ತಾ ಬನ್ನಿ, ನಿಮ್ಮ ಸಂಕಲ್ಪವೂ ಕೂಡ ಬೇಗನೆ ಈಡೇರುತ್ತೆ. ಸೊ ಫ್ರೆಂಡ್ಸ್, ನಾನು ಬಸವ ಜಯಂತಿ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಷಯದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.